ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ಲಾಗಿ ಚಿಕನ್ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಒಂದು ಪ್ಯಾನ್ ತೆಗೆದು ವೆಜಿಟೇಬಲ್ ಆಯಿಲ್ ಹಾಕಿ 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ. 1 ಕಪ್ಪು ಪಾಲಕ್ ಸೊಪ್ಪು, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಪುದೀನ, ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಇದೆಲ್ಲವನ್ನು ಪ್ಯಾನ್ಗೆ ಹಾಕಿಬಿಟ್ಟು ಒಳ್ಳೆ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಜಾಸ್ತಿ ಸಾಫ್ಟ್ ಆಗಬೇಕಂತ ಏನಿಲ್ಲ, ಎಲ್ಲ ಸ್ವಲ್ಪ ಬಾಡಿದಾಗೆ ಆದರೆ ಸಾಕು, ಅಷ್ಟು ಫ್ರೈ ಮಾಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, 1 ಕಪ್ಪು ಪಾಲಕ್ ಸೊಪ್ಪು, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಪುದೀನ, ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ. ಈಗ ಇದು ಸಾಫ್ಟ್ ಆಗಿದೆ, ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಬಿಡಿ. ನೆಕ್ಸ್ಟ್ ಬೇರೆ ಪಾತ್ರೆಗೆ 6 to 7 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ವೆಜಿಟೇಬಲ್ ಆಯಿಲೇ ಯೂಸ್ ಮಾಡಿದ್ದು. ಬಿರಿಯಾನಿ ಸ್ಪೈಸಸ್ ಹಾಕಬೇಕು. ಬೇ ಲೀಫ್, ಸ್ಟಾರ್ ಎನೈಸ್, ಏಲಕ್ಕಿ, ಲವಂಗ, ಕೆತ್ತೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನ್ ಬಡಸೊಪ್ಪು, ಇಷ್ಟನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ 3 ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಹಾಕಿಬಿಟ್ಟು ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೆ ಫ್ರೈ ಮಾಡಬೇಕು. ಆನಿಯನ್ ಒಳ್ಳೆ ಫ್ರೈ ಮಾಡಿದಷ್ಟು ಬಿರಿಯಾನಿಗೆ ಫ್ಲೇವರ್ ಉಂಟಲ್ಲ ಚೆನ್ನಾಗಿ ಬರ್ತದೆ. ಈಗ ನೋಡಿ ಆನಿಯನ್ ಫ್ರೈ ಆಗಿದೆ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟು ಹೊತ್ತು ಫ್ರೈ ಮಾಡಬೇಕು. 1/2 ಟೀ ಸ್ಪೂನ್ ಅರಿಶಿನ ಹುಡಿ, 2 ದೊಡ್ಡ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮೆಟೊ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಫ್ರೈ ಮಾಡಿ. ಆನಿಯನ್ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಟೊಮೆಟೊ ಸಾಫ್ಟ್ ಆಗೋದಿಲ್ಲ. ಟೊಮೆಟೊ ಹಾಕಿದ ಮೇಲೆ ನೀವು ಉಪ್ಪು ಸೇರಿಸಿದರೆ ಉಂಟಲ್ಲ, ಟೊಮೆಟೊ ಒಳ್ಳೆ ಸಾಫ್ಟ್ ಆಗ್ತದೆ. ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ತಾ ಇದ್ದೇನೆ. ಚಿಕನ್ ನಿಮಗೆ ಎಷ್ಟು ಹಾಕಲಿಕ್ಕೆ ಮನಸ್ಸುಂಟು ಅಷ್ಟು ಯೂಸ್ ಮಾಡ್ಬೋದು. ನಾನಿಲ್ಲಿ 1 kg ಅಷ್ಟು ಚಿಕನ್ ಯೂಸ್ ಮಾಡಿದ್ದೇನೆ. ದೊಡ್ಡ ದೊಡ್ಡ ಪೀಸಾಗೆ ನಾನು ಕಟ್ ಮಾಡಿ ಯೂಸ್ ಮಾಡ್ತಾ ಇರೋದು. ಚಿಕನ್ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಗ್ರೈಂಡ್ ಮಾಡಿದ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು. ಹಾಕಿಬಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ಗೆ ಈ ಮಸಾಲೆ ಎಲ್ಲ ಅಂಟ್ಕೊಳ್ಬೇಕು. ಈಗ ಫುಲ್ ಮಿಕ್ಸ್ ಆಗಿದೆ. 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, ಧನಿಯಾ ಪೌಡರ್ 1.5 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಚಿಲ್ಲಿ ಪೌಡರೆಲ್ಲ ಏನು ಹಾಕಲಿಕ್ಕಿಲ್ಲ. ನೀವು ಗ್ರೈಂಡ್ ಮಾಡುವಾಗ ಹಸಿಮೆಣಸಿನ್ಕಾಯಿ ಎಷ್ಟು ಖಾರ ಬೇಕು ಅಂತ ನೋಡಿಬಿಟ್ಟು ಹಾಕಿ. ಈಗ ಇದು ಒಳ್ಳೆ ಮಿಕ್ಸ್ ಆಗಿದೆ. ಈಗ ನಾನಿಲ್ಲಿ 3 ಕಪ್ಪು ಅಕ್ಕಿ ಹಾಕ್ತಾ ಇದ್ದೇನೆ. 3 ಕಪ್ಪು ಅಕ್ಕಿಗೆ 6 ಕಪ್ಪು ನೀರು ಬೇಕು. ಈಗ ನೀವು ಎಷ್ಟು ಅಕ್ಕಿ ಯೂಸ್ ಮಾಡ್ತೀರಾ ಅದರ ಡಬಲ್ ನೀರನ್ನು ಇದಕ್ಕೆ ಸೇರಿಸಬೇಕು. ಅಕ್ಕಿ ಹಾಕಬೇಕಷ್ಟೆ, ನಾನಿಲ್ಲಿ ನೀರು ಹಾಕಿದ್ದು. ಈಗ ಈ ನೀರು ಕುದಿ ಬರುವಾಗ ಉಂಟಲ್ಲ ಅಕ್ಕಿ ಹಾಕಬೇಕು. ನಾನಿಲ್ಲಿ ಗೀ ರೈಸ್ ಯೂಸ್ ಮಾಡ್ತಾ ಇರೋದು. ನೀವು ಬಾಸ್ಮತಿ ಅಕ್ಕಿಯಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು. ಹೆಚ್ಚಾಗಿ ದೊಣ್ಣೆ ಬಿರಿಯಾನಿ ಉಂಟಲ್ಲ ಗೀ ರೈಸಲ್ಲೇ ಪ್ರಿಪೇರ್ ಮಾಡೋದು, ಅದಕ್ಕೋಸ್ಕರ ನಾನಿಲ್ಲಿ ಗೀ ರೈಸೇ ಯೂಸ್ ಮಾಡಿದ್ದೇನೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನು ಗೀ ಹಾಕ್ತಾ ಇದ್ದೇನೆ, ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಮೆಲ್ಟ್ ಆಗಲಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಉಂಟಲ್ಲ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅರ್ಧ ಗಂಟೆ ಬಿಡಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬೆಂದು ಬರ್ತದೆ ಇದು. ಈಗ ನೋಡಿ ರೈಸೆಲ್ಲ ಫುಲ್ ಕರೆಕ್ಟಾಗಿ ಬೆಂದಿದೆ. ಸ್ವಲ್ಪ ನೀರಿನ ಅಂಶ ಇರ್ತದೆ. ಈ ಟೈಮಲ್ಲಿ ಬೆಂಕಿಯನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು 10 ನಿಮಿಷ ಉಂಟಲ್ಲ ಹಾಗೆಯೇ ಬಿಡಬೇಕು. ನಾವು ಇದನ್ನು ಮತ್ತೊಂದು ಸಲ ಈ ಮುಚ್ಚಳವನ್ನು ಮುಚ್ಚಿ ಹಾಗೆ ಬಿಡಬೇಕು ಒಂದು 10-15 ನಿಮಿಷ. ಅಲ್ಲಿಗೆ ಅದು ಪರ್ಫೆಕ್ಟಾಗಿ ಬೆಂದುಂಟಲ್ಲ ಕರೆಕ್ಟಾಗಿ ಬರ್ತದೆ. ಈಗ 15 ನಿಮಿಷದ ನಂತರ ನಾನು ನಿಮಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಪರ್ಫೆಕ್ಟಾಗಿ ಬಂದಿದೆ, ಟೇಸ್ಟ್ ಕೂಡ ಸೂಪರಾಗಿ ಉಂಟು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.